Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewellers, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಈ ಶ್ರೀಮಂತ ನಾಟ್ಯ ಕಲೆಯನ್ನು ದೂರದರ್ಶನದಲ್ಲಿ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಕುಳಿತುಕೊಂಡಲ್ಲೇ ತಕಧಿಮಿ ತಕಜಣು ಎಂಬ ತಾಳಕ್ಕೆ ತಲೆದೂಗಲು ಸನ್ನದ್ಧರಾಗಿರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಅರ್ಪಿಸುವ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ ನಟನಂಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು ಹಾಗೂ ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಡೈಜಿ ವರ್ಲ್ಡ್ ನಟ ನಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಅನೇಕ ಸಂಚಿಕೆಗಳಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಈ ಸುತ್ತಿನ ವಿಶೇಷತೆ, ಅದೇ ಶಬ್ದಂ. ವಿಶಿಷ್ಟವಾದ ಶಬ್ದಂಗಳನ್ನು ಈ ವೇದಿಕೆಯಲ್ಲಿ ನಾವು ನೋಡಿ ಆಗಿದೆ. ಇನ್ನು ಮುಂದೆ ಬರುವ ಕಂಟೆಸ್ಟೆಂಟ್ಗಳು ಯಾವ ಪ್ರಸ್ತುತಿಯನ್ನು ಈ ವೇದಿಕೆ ಮೇಲೆ ಕೊಡ್ತಾರೆ ಅಂತ ನೋಡೋದಕ್ಕೂ ಮೊದಲು ಇದೀಗ ನಮ್ಮ ತೀರ್ಪುಗಾರರನ್ನು ಸ್ವಾಗತಿಸುವಂಥ ಹೊತ್ತು. ನಮ್ಮ ಜೊತೆ ತೀರ್ಪುಗಾರರಾಗಿ ಇದ್ದಾರೆ ನೃತ್ಯ ಸೌರಭ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ, ಇದರ ಗುರುಗಳಾಗಿರುವ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್, ಇದರ ನೃತ್ಯ ಶಿಕ್ಷಕಿ ವಿದುಷಿ ಶ್ರೀಮತಿ ರೋಹಿಣಿ ಉದಯ್ ಮ್ಯಾಮ್. ನಿಮಗೆ ಕೂಡ ಗೌರವದ ಸ್ವಾಗತ. ಈ ಸುತ್ತಿನಲ್ಲಿ ಅತಿಥಿ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿದುಷಿ ದಾಕ್ಷಾಯಿಣಿ ಕಂದೂರ್. ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಕಾರ್ಯಕ್ರಮ ಶುರುವಾಗೇ ಆಯಿತು, ನಮ್ಮ ತೀರ್ಪುಗಾರರನ್ನು ಸ್ವಾಗತಿಸಿ ಆಯಿತು. ಇನ್ಯಾಕೆ ತಡ, ವೇದಿಕೆ ಮೇಲೆ ಕರೆಯುವ ನಮ್ಮ ಮೊದಲ ಸ್ಪರ್ಧಿ, ಇಂದಿನ ಮೊದಲ ಕಂಟೆಸ್ಟೆಂಟ್ ಪ್ರಕೃತಿ ಮಾರೂರು, ಮೂಡುಬಿದ್ರೆಯಿಂದ. ನಮಸ್ತೆ ಅಕ್ಕ. ನಮಸ್ತೆ, ಹೇಗಿದ್ದೀರಿ? ಆರಾಮ, ನೀವು ಹೇಗಿದ್ದೀರಿ? ಸೂಪರ್. ಸೊ ಹೇಗೆ ತಯಾರಾಗಿ ಬಂದಿದ್ದೀರಿ ಆ್ಯಂಡ್ ಯಾವ ಶಬ್ದವನ್ನು ಇವತ್ತು ಮಾಡಲಿಕ್ಕಿದ್ದೀರಿ? ನನ್ನ ಗುರುಗಳ ನಿರ್ದೇಶನದಂತೆ ನಾನಿಂದು ಪ್ರಸ್ತುತಪಡಿಸಲಿರುವಂತಹ ಶಬ್ದಂ ಗೋಕುಲಾಂಬುದಿ, ರಾಗ ರಾಗಮಾಲಿಕೆ, ತಾಳ ಮಿಶ್ರ ಛಾಪು ತಾಳ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತತ್ತಯ್ಯ ತೆಯ್ಯುಂ ತತ್ತ ತತ್ತಯ್ಯ ತೆಯ್ ತತ್ತ ತಲಂಕುದುಂ ತದಿಗಿನದುಂ ತದಣದಲ್ ದಣ ತಜುಣು ಜುಣ್ಣು ದಿನ್ನಿ ತತ್ತೋಂ ದಣ ತಿನ್ನ ತದಿಮಿ ದಿನ್ನಿ ಕಿಟತ ತೈದ ತತ ಗೋಕುಲಾಂಬುದಿ ಚಂದ್ರ ಸುಂದರ ಗೋಪಿಕಾ ಜನ ಬೃಂದ ಶುಭಕರ ಗೋಪವೇಶ ಧರಾ ಭಯಂಕರ ಕೌಗಲಿಂಚು ಗುಣಾಕರ ಗೋಕುಲಾಂಬುದಿ ಚಂದ್ರ ಸುಂದರ ಗೋಪಿಕಾ ಜನ ಬೃಂದ ನುತವರ ಗೋಪವೇಶ ಧರಾ ಭಯಂಕರ ಕೌಗಲಿಂಚು ಗುಣಾಕರ ಕೌಗಲಿಂಚು ಗುಣಾಕರ ಕೌಗಲಿಂಚು ಗುಣಾಕರ ತಲಂಕುದುಂ ತದಿಗಿನದುಂ ತದಣದಲ್ ದಣ
ತಜುಣು ಜುಣು ದಿವಿ ತೂಂ ದಣ್ಣಕಿನ ತದಿವಿ ದಿವಿ ಕೀಟ ಮಂದಹಾಸಮು ಪಾದವಿಲ್ದ ಮುಕುಂದ ಮಾಧವ ನಂದಗಾಮುನಿ ಬೃಂದನುತ ಗೋವಿಂದ ವಂದ್ಯುಟ ಸಂತತಂ ಗುಣಜಲ್ದೂರ ಮಲ್ದಹಾಸಮು ಪಾದವಿಲ್ದ ಮುಕುಂದ ಮಾಧವ ನಂದಗಾಮುನಿ ಬೃಂದನುತ ಗೋವಿಂದ ವಂದ್ಯುಟ ಸಂತತಂ ಗುಣಜಲ್ದೂರ ಸಂತತಂ ಗುಣಜಲ್ದೂರ ಸಂತತಂ ಗುಣಜಲ್ದೂರ ದಲಂಕುತಂ ತದಿಂಗಿನದಂ ದಣದಲ್ದಣ್ಣ ತಜುಣ್ಣು ಜುಣ್ಣು ದಿನಿದ ದಣ್ಣಗಿನ್ನ ಚಾಲ ನೀನು ನೇ ಕೋರಿ ವಚಿತಿ ಜಾರರಸಿಕ ಶಿರೋಮಣಿ ಇಗನೇಲ ತಾಮಸಯಲರ ಘನಶ್ಯಾಮಳ ತಾಳಜಾಲರ ಜಾಲ ನಿನ್ನೆ ಕೋರಿ ವಚಿತೆ ಜರರಸಿಕ ಶಿರೋಮಣಿ ಇಗನೇಲ ತಾಮಸ ಯಲರ ಘನಶ್ಯಾಮಳ ತಾಳಜಾಲರ ಘನಶ್ಯಾಮಳ ತಾಳಜಾಲರ ಘನಶ್ಯಾಮಳ ದಳಜಾಲರ ದಲಂಕುತಂ ತದಿಗಿನದಂ ತದಣದಲ್ದಣ್ಣ ತಜೋಣು ಜೋಣು ದಿಮಿ ತತ್ವಂ ದಣ್ಣಗಿಣ ತದಿಮಿ ದಿಮ್ಮಿ ಕಿಟ್ಟ ಕುಂಕುಮಾಂಗಿತ ಕುಂಭಕುಜದರ ಗೌಗಲ್ದರ ಇಲ್ಜುಗದರ ಕೊಮ್ಮರ ನೀನು ಕೋದೆ ಚೇರ ಕರುಣಿಲ್ ಚರ ದೇವರ ಕುಂಕುಮಾಂಗಿತ ಕುಂಭಕುಜದರ ಕೌಬುಗಲ್ದರ ಇಲ್ಜುಗದರ ಕೊಮ್ಮರ ನೀನು ಕೋದೆ ಚೇರ ಕರುಣಿಲ್ ಚರ ಕೃಷ್ಣ ದೇವರ ಕರುಣಿಲ್ ಚರ ಕೃಷ್ಣ ದೇವರ ಕರುಣಿಲ್ ಚರ ಕೃಷ್ಣ ದೇವರ ದಲಂಕುತಂ ತದಿಗಿನದಂ ತದ್ದಿನ್ನಂ ತಗುಂದರಿಗಿಟ ತಗ ತಗದಿನ್ನಂ ತಗುಂದರಿಗಿಟ ತಗದಿದ್ದಿನ್ನಂ ತಗುಂದರಿಗಿಟ ತಗ ದಲಂಕುತಂ ತಗದದಿಗಿನದಂ ತದಯ್ಯಾದೆಯುಂ ತತ ತಾ ಪ್ರಕೃತಿ ಹೇಗನ್ನಿಸ್ತು ಪರ್ಫಾರ್ಮ್ ಮಾಡಿ? ಖುಷಿ ಆಯಿತು. ಖುಷಿ ಆಯಿತು. ಸೊ ಶಬ್ದಮನ್ನು ತುಂಬ ಕಡೆ ನಮಗೆ ಮಾಡಲಿಕ್ಕೆ ಸಿಗೋದಿಲ್ಲ ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ಅಂತ ನೋಡುವಾಗ. ಸೊ ಇಲ್ಲೊಂದು ವಿಶೇಷವಾಗಿ ಶಬ್ದಮ್, ಈ ಸುತ್ತಿನ ಸ್ಪೆಷಾಲಿಟಿಯೇ ಶಬ್ದಮ್. ಸೊ
ಹೇಗೆ ಮಾಡಿದ್ರಿ ನಿಮಗೆ ಖುಷಿ ಆಯಿತು. ಸೊ ಜಡ್ಜಸ್ಗೆ ಖುಷಿ ಆಯ್ತಾ ಇಲ್ವಾ ಅಂತ ಕೇಳುವ. ಯಾರ ಹತ್ರ ಕೇಳುವ? ಪ್ರಮೋದ್ ಸರ್ ಹತ್ರ ಕೇಳುವ. ಪ್ರಮೋದ್ ಸರ್, ಹೇಗಿತ್ತು ಪ್ರಕೃತಿ? ನಮಸ್ತೆ ಸರ್. ನಮಸ್ತೆ. ಇವತ್ತು ಚೆನ್ನಾಗಿ ನೀನು ಏನು ಹಾಡಿಗೆ ತಕ್ಕ ಹಾಗೆ ಹೋಗಿರಿ. ಬಹಳ ಫ್ಲೂಯೆಂಟಾಗಿ ಹೋಗ್ತಾ ಇತ್ತು. ಆ ಅಭಿನಯಗಳನ್ನು ಕೂಡ ಹಾಗೆ ನೀನು ಹಾಗೇ ತಗೊಂಡು ಹೋಗಿದ್ದು ಇವತ್ತು. ಬಹಳ ನಾಜೂಕಾಗಿ ಕಣ್ಣುಗಳ ಚಲನೆಗಳು ಇರ್ಬೋದು. ಅಂತೂ ನನಗೆ ಇಷ್ಟ ಆಯಿತು ನೀನು ಮಾಡಿದಂಥ ಪ್ರೆಸೆಂಟೇಷನ್. ಆದರೆ ಕೆಲವು ಕಡೆ ಈ ಶಬ್ದಗಳಲ್ಲಿ ಕತೆಗಳನ್ನು ಸ್ವಲ್ಪ ತಗೊಂಡು ಬರಬೇಕು, ಆಗ ಇನ್ನೂ ಅದಕ್ಕೆ ಸ್ವಲ್ಪ ಮೆರುಗು ಬರ್ತದೆ. ಇಲ್ಲದೆ ಒಂದೇ ಥರ ಶಬ್ದಗಳು ಹೋಗ್ತದೆ ಅಂತ. ಆದ ಕಾರಣ ಅದರ ಕಂಪೋಸಿಷನ್ ಹಾಗೆ, ಅದಕ್ಕೇನು ನಾವು ಹೇಳುವಾಗಿಲ್ಲ. ಆದ ಕಾರಣ ನೀನು ಏನು ಅದನ್ನು ಪ್ರೆಸೆಂಟ್ ಮಾಡಿದೆ, ಗುರುಗಳು ಹೇಳಿಕೊಟ್ಟದನ್ನು ಅದನ್ನು ನೀನು ಚೆನ್ನಾಗಿ ನಿಭಾಯಿಸಿದೆ. ಇನ್ನು ನನಗೆ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರೋಹಿಣಿ ಮ್ಯಾಮ್. ಪ್ರಕೃತಿ ನಮಸ್ತೆ ನಮಸ್ತೆ. ಮ್ಯಾಮ್. ಶಬ್ದಮಲ್ಲಿ ಶಬ್ದ ಮಾಡಿದ್ರಾ ಅಂತೇಳಿ ಅಲ್ಲ ಇವತ್ತು ವೇದಿಕೆಯಲ್ಲಿ. ನಿಮ್ಮ ಆಂಗಿಕ ಚಲನೆಗಳು, ಆ ಕಣ್ಣಿನ ನೋಟ, ಶಾರ್ಪ್ನೆಸ್ಸು, ಆ ದೃಷ್ಟಿಯ ಚಲನೆ ಮತ್ತು ಆ ನಿಖರತೆ, ಕೈಗಳು ಹಿಡ್ಕೊಳ್ಳೋದಿರ್ಬೋದು, ಆ್ಯಂಗಲ್ಸ್ಗಳಿರ್ಬೋದು, ಟೋಟಲಿ ತುಂಬ ಚೆನ್ನಾಗಿತ್ತು. ಮತ್ತು ನೀವು ಮಾಡುವಂಥ ಅಭಿನಯಗಳು, ನೀವು ಕೃಷ್ಣನಾಗಿ ಕಾಣೋದು, ಗೋಪಿಕೆಯಾಗಿ ಕಾಣೋದು, ಅಲ್ಲೇ ಆ ಗೋಪಿಕೆ ಹೇಳುವಾಗ ಆ ಒಂದು ಲಾಲಿತ್ಯ, ಕೃಷ್ಣನನ್ನು ಇಲ್ಲಿ ಹೇಗೆ ತೋರಿಸಬೇಕು, ಒಂದು ಸ್ವಲ್ಪ ಗೋಪಿಕೆಯಿಂದ ಸ್ವಲ್ಪ ಅವನು ಹುಡುಗ ಹೇಗೆ ಇಲ್ಲಿ ಪ್ರೆಸೆಂಟ್ ಮಾಡಬೇಕು, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಿ. ಅಲ್ಲಿ ನೀವು ಏನು ಫೀಲ್ ಮಾಡ್ಕೊಂಡು ಮಾಡ್ತಿದ್ರು, ಇಲ್ಲಿ ನಮ್ಮಲ್ಲಿ ರಸ ಉತ್ಪತ್ತಿ ಆಗ್ತಾ ಇತ್ತು, ನಾವು ಸಹ ಇಲ್ಲಿ ಅನುಭವಿಸ್ತಾ ಇದ್ದೆವು. ಅಭಿನಯದಲ್ಲಿ ಅದೇ ಬಹಳ ಮುಖ್ಯವಾಗುವಂಥದ್ದು. ಅಲ್ಲಿಯ ಭಾವನೆಯನ್ನು ಇಲ್ಲಿಗೆ ಕೊಡುವಂಥದ್ದು, ಸಭಿಕರಿಗೆ ಕೊಡುವಂಥದ್ದು, ಆಡಿಯನ್ಸಿಗೆ ಮುಟ್ಟಿಸುವಂಥದ್ದು ತುಂಬ ಚೆನ್ನಾಗಿ ನಿರ್ವಹಿಸಿದ್ದೀರಿ. ಪೂರ್ತಿಯಾಗಿ ಶಬ್ದಂ ನನಗೆ ಬಹಳ ಇಷ್ಟ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದಾಕ್ಷಾಯಿಣಿ ಮ್ಯಾಮ್. ನಮಸ್ತೆ ಪ್ರಕೃತಿ. ನಮಸ್ತೆ ಮ್ಯಾಮ್. ನಿಮ್ಗೆ ಹೇಗೆ ಫೀಲ್ ಆಯಿತು? ಖುಷಿ ಆಯಿತು ಮ್ಯಾಮ್. ಓಕೆ, ಆ್ಯಕ್ಚುಲಿ ಶಬ್ದಂ ಭಾರಿ ಚೆನ್ನಾಗಿತ್ತು. ಕಂಪೋಸಿಷನ್ ಇರ್ಬೋದು, ಅಥವಾ ಈಗ ಆಂಗಿಕ ಅಭಿನಯ ಇರ್ಬೋದು, ಅಥವಾ ಲೈಕ್ ನಯನಾಭಿನಯ. ನಾನು ನೋಡಿದ ಪ್ರಕಾರ ನಿಮ್ಮ ನಯನಾಭಿನಯ ತುಂಬಾ ಪಕ್ಕ ಆಗಿತ್ತು, ಅಂದರೆ ನಿಖರತೆ ಇತ್ತು, ವೆರಿ ಶಾರ್ಪ್. ಓಕೆ, ಅದು ಅಡವಿಗೆ ತಕ್ಕ ನಿಮ್ಮ ಕಣ್ಣಿನ ಚಲನೆ ತುಂಬ ಸುಂದರವಾಗಿದ್ದವು. ಮತ್ತು ಅಭಿನಯ ಬರುವಾಗ ಈವನ್ ಅದು ಕೂಡ ಚೆನ್ನಾಗಿ ಮಾಡಿದ್ರಿ. ಸೊ ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಎಂಟೈರ್ ಶಬ್ದಂ ಭಾರಿ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಪ್ರಕೃತಿ, ನಿಮಗೆ ಒಂದು ಕ್ವೆಶನ್. ಈಗ ಕಾಂಪಿಟೇಷನ್ ತುಂಬ ಟಫ್ ಆಗ್ತಾ ಹೋಗ್ತಾ ಇದೆ. ಸೊ ನೀವು ಹೇಗೆ ತಯಾರಾಗ್ತಾ ಇದ್ದೀರಿ ಪ್ರತಿ ಸುತ್ತಿಗೂ? ಏನಿಲ್ಲ, ನನ್ನ ಗುರುಗಳೇನು ಹೇಳಿಕೊಡ್ತಾರೋ ಅದನ್ನು ನಾನು ಅಳವಡಿಸಿಕೊಳ್ತೇನೆ. ಮತ್ತು ಇಲ್ಲಿ 3 ಜನ ಜಡ್ಜಸ್ ಏನು ಹೇಳ್ತಾರೋ ಅದನ್ನು ತೆಗೆದುಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ನನ್ನಿಂದ ಆಗುವಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇನೆ ಅಷ್ಟೇ. ಪ್ರಾಕ್ಟೀಸ್ ಹೇಗೆ ಪ್ರತಿದಿನ ಮಾಡ್ತೀರಾ ಅಥವಾ ಯಾವಾಗ ಕಾಂಪಿಟೇಷನ್ ಇದೆ ಅಂದರೆ ಇದೆ ಆವಾಗ ಅದರ ಹಿಂದಿನ ದಿನ ಅಥವಾ ಆ ಟೈಮಲ್ಲಿ ಮಾತ್ರ ಮಾಡ್ತಿದ್ದೀರಾ? ಬೇರೆ ಪ್ರಾಕ್ಟೀಸ್ ನಡೀತಾ ಇರ್ತದೆ, ಆದರೆ ಇಲ್ಲಿ ಕೊಟ್ಟ ಥೀಮ್ ಏನಿದೆ ಆ ನಂತರದಿಂದ ಅದನ್ನು ಶುರು ಮಾಡ್ತೇನೆ ಅಷ್ಟೇ. ಅಂದರೆ ಶ್ವೇತಾ ಕೇಳಿದ್ದು ಡೈಲಿ ನಿಮ್ಮ ರುಟೀನ್ ಹೇಗೆ, ಪ್ರಾಕ್ಟೀಸ್ ಡೈಲಿ ಮಾಡ್ತೀರಾ? ಈಗ ಅಡವು ಇರ್ಬೋದು ಅಥವಾ ಅಭಿನಯ ಟೋಟಲಿ. ಈಗ ನಾವು ಕ್ಲಾಸಲ್ಲಿ ವಾರಕ್ಕೊಂದು ಸಲವೋ 2 ಸಲ ಹೋಗಿ ನಾವು ಅಭ್ಯಾಸ ಮಾಡ್ತೇವೆ. ದಿನಂಪ್ರತಿ ಮಾಡುವಂಥ ಅಭ್ಯಾಸ ಏನಾದರೂ ಇಟ್ಟುಕೊಂಡಿದ್ದೀರಾ ಹೇಗೆ? ಅದು ನಿಮ್ಮಿಂದ ಒಂದಷ್ಟು ಜನ ಇನ್ಸ್ಪೈರ್ ಆಗ್ತಾರೆ ಒಳ್ಳೊಳ್ಳೆ ಕಲಾವಿದರಿಂದ. ಹಾಗೆ ಆಲ್ಮೋಸ್ಟ್ ಮಾಡ್ತೇನೆ, ಆದರೆ ಕೆಲವು ದಿನ ತಪ್ಪಿದ್ದುಂಟು. ಅವ್ರು ತುಂಬ ಸತ್ಯ ಹೇಳ್ತಾರೆ. ಸತ್ಯ. ಸೊ ಡೈಲಿ ಪ್ರಾಕ್ಟೀಸ್. ಓಕೆ, ಸೊ ಅಂದರೆ ಪ್ರಕೃತಿ ಅಭಿಪ್ರಾಯ ಹೇಗೆ? ನಿತ್ಯ ಮಾಡಿದರೆ ಒಳ್ಳೆಯದು ಅಥವಾ ಬೇಕಾಗುವಾಗ ಕಾರ್ಯಕ್ರಮಗಳಿಗೆ 1-2 ವಾರ ಇರುವಾಗ, ಅಥವಾ ಬರೀ ವಾರದಲ್ಲಿ 1 ಕ್ಲಾಸ್ 2 ಕ್ಲಾಸ್ ಅಷ್ಟು ಸಾಕಾಗ್ತದಾ? ನಿಜವಾಗಿ ನಮ್ಮ ಒಳಿತಿಗಾಗಿ ದಿನಾಲು ಮಾಡಬೇಕು. ಮ್ಯಾಮ್ ಹೇಳಿದಾಗೆ ಸತ್ಯವನ್ನೇ ಹೇಳ್ತಾರೆ. ಓಕೆ, ಸೊ ಪ್ರಕೃತಿಯ ಇವತ್ತಿನ ಪರ್ಫಾರ್ಮೆನ್ಸ್ಗೆ ಎಷ್ಟು ಮಾರ್ಕ್ಸ್ ಸಿಗ್ತದೆ ಅಂತ ಕೇಳಿಕೊಂಡು ಬರುವ. ಪ್ರಮೋದ್ ಸರ್. ಪ್ರಕೃತಿ ಸರ್, ಥ್ಯಾಂಕ್ ಯು. 9 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್. ರೋಹಿಣಿ ಮ್ಯಾಮ್, ಪ್ರಕೃತಿಯ ಇವತ್ತಿನ ಪರ್ಫಾರ್ಮೆನ್ಸ್ಗೆ ನೀವು ಕೊಡ್ತಿರುವ ಅಂಕ? ಪ್ರಕೃತಿಯ ಇಂದಿನ ಶಬ್ದಮಿಗೆ ನನ್ನ ಕಡೆಯಿಂದ 9 ಪಾಯಿಂಟ್ಸ್. ಥ್ಯಾಂಕ್ ಯು. ಇನ್ನೊಂದು 9 ಪಾಯಿಂಟ್ಸ್ ಸಿಕ್ಕಿದೆ. ಆ್ಯಂಡ್ ದಾಕ್ಷಾಯಿಣಿ ಮ್ಯಾಮ್? 8.5. 8.5. ಸೊ 9, 9, 8.5. ಹೇಗೆ, ಸ್ಯಾಟಿಸ್ಫೈಡಾ? ಮುಂದಿನ ಸಲಕ್ಕೆ ಇನ್ನಷ್ಟು ಪ್ರಯತ್ನ ಪಡ್ತೇನೆ. ಮುಂದಿನ ಸಲಕ್ಕೆ ಇನ್ನಷ್ಟು ಪ್ರಯತ್ನ ಪಟ್ಟು ಪ್ರಕೃತಿ ಈ ವೇದಿಕೆ ಮೇಲೆ ಬರಲಿಕ್ಕಿದ್ದಾರೆ. ಸೊ ನಿಮ್ಮ ಬೆಸ್ಟ್ ನೀವು ಈ ವೇದಿಕೆಯಲ್ಲಿ ಇವತ್ತು ಕೊಟ್ರಿ. ಆ್ಯಂಡ್ ಜಡ್ಜಸ್ ಕಡೆಯಿಂದ ಸಹ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಕಮೆಂಟ್ಸ್ ಸಿಕ್ಕಿದೆ. ಮಾರ್ಕ್ಸ್ ಕೂಡ ನಿಮಗೆ ಓಕೆ, ನೆಕ್ಸ್ಟ್ ಟೈಮ್ಗೆ ಇನ್ನೂ ಪ್ರಯತ್ನ ಪಡಬೇಕು ಅನ್ನೋ ಒಂದು ಥಾಟ್ ಬಿತ್ತಿದೆ ನಿಮ್ಮ ಮೈಂಡಲ್ಲಿ. ಸೊ ಅದಕ್ಕೆ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.
ಪಾರಂಪರಿಕ ಸ್ವಾದವನ್ನೊಳಗೊಂಡ SG ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೇದಿಕೆ ಮೇಲೆ ಸ್ವಾಗತಿಸೋಣ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಶಮಾ ವಳಕುಂಜ ಕಾಸರಗೋಡಿಂದ. ನಮಸ್ತೆ. ಹೇಗಿದ್ದೀರಿ? ಫೈನ್. ಓಕೆ, ಸೊ ಈ ಸುತ್ತಿನ ವಿಶೇಷತೆ ಶಬ್ದಂ ಯಾವ ಪ್ರಸ್ತುತಿಯನ್ನು ಮಾಡಲಿಕ್ಕಿದ್ದೀರಿ? ಇವತ್ತು ದೇವಿ ಶಬ್ದಂ ಮಾಡಲಿಕ್ಕೆ ಪ್ರಸ್ತುತಪಡಿಸಲಿಕ್ಕಿದ್ದೇನೆ. ರಾಗಮಾಲಿಕೆ ಮಿಶ್ರ ಚಾಪು. ಹೇಗೆ ತಯಾರಾಗಿ ಬಂದಿದ್ದೀರಿ? ತಯಾರಾಗಿದ್ದೇನೆ, ಫುಲ್ ಪ್ರಾಕ್ಟೀಸ್ ಮಾಡಿ ಕ್ಲಾಸ್ ಎಲ್ಲ ಆಗಿ ಬಂದಿದ್ದೇನೆ. ಪ್ರಿಪೇರ್ಡ್. ಸೊ ಪ್ರಿಪೇರ್ಡ್. ಆ ಕಾನ್ಫಿಡೆನ್ಸ್ ಕಾಣಿಸ್ತಾ ಉಂಟು ಮುಖದಲ್ಲಿ. ನಿಮ್ಮ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತತಯ ತೈ ತತ ತತಯ ತೈ ತತ ತತಯ ತೈ ತತ ತತಯ ತೈ ತತ ತತಯ ತೈ
ಶಮ, ಹೇಗೆ ಅನ್ನಿಸ್ತಾ ಇದೆ ಪರ್ಫಾರ್ಮ್ ಮಾಡಿ? ಖುಷಿ ಆಗ್ತಾ ಉಂಟು ಇವಾಗ. ಖುಷಿ ಆಗ್ತಾ ಉಂಟು. ಸೊ ಜಡ್ಜಸ್ ಹತ್ರ ಡೈರೆಕ್ಟಾಗಿ ಕೇಳುವ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ರೋಹಿಣಿ ಮ್ಯಾಮ್. ನಮಸ್ತೆ ಶಮಾ, ನಮಸ್ತೆ ಮ್ಯಾಮ್. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಮ್ಯಾಮ್. ದೇವಿಯ ಕುರಿತಾದಂಥ ಸಾಹಿತ್ಯ ಇದೆ. ಹೌದು. ಅಲ್ಲೊಂದು ನೀವು ಪೂಜೆ ಮಾಡಿದ ಹಾಗೆ ಮಾಡಿದ್ದೀರಿ, ಅದರ ಒಂದು ಕಥೆಯನ್ನು ತಿಳಿಸ್ತೀರಾ? ಭಕ್ತನಾಗಿ ಹಾಂ, ದೇವಿಯ ಪೂಜೆ ಮಾಡಲಿಕ್ಕೆ ಅಂತ. ಭಕ್ತನಾಗಿ ಅಂದರೆ ನಾವು ನವದುರ್ಗೆಯಲ್ಲಿ ಕಾತ್ಯಾಯನ ಮಹರ್ಷಿಯದ್ದು ಕಥೆ ಕೇಳ್ತೇವೆ. ನಾನು ಏನಾದರೂ ಆ ಕಥೆಯನ್ನು ತಗೊಂಡು ಬಂದ ಅಂತ ಒಂದು ಕ್ಲಾರಿಟಿ ತಗೊಂಡದ್ದು. ಪೂರ್ತಿಯಾಗಿ ಶಬ್ದವನ್ನು ಗಮನಿಸಿದರೆ ಚೆನ್ನಾಗಿತ್ತು. ನಿಮ್ಮ ರಂಗ ಬಳಕೆ ಇರ್ಬೋದು, ನಿಮ್ಮ ಆಹಾರ್ಯಗಳು ಮತ್ತು ನಿಮ್ಮ ಕಣ್ಣ ದೃಷ್ಟಿಯ ಮೂಮೆಂಟ್ಗಳು ಎಲ್ಲ ಚೆನ್ನಾಗಿತ್ತು. ಒಂದು ಕಡೆ ಬೇಕು ಅಂತ ಅನಿಸಿತು ದೃಷ್ಟಿಯ ಮೂಮೆಂಟ್ಗಳು. ಅಂದರೆ ನಾವು ಕೆಲವೊಂದು ಸಣ್ಣ ಪುಟ್ಟ ಕರೆಕ್ಷನ್ ಹೇಳೋದು, ಅದನ್ನು ರಿಪೇರಿ ಮಾಡಲಿಕ್ಕೆ ಸಮಯ ಜಾಸ್ತಿ ತಗೊಳ್ಳೋದು, ಬೇರೆದನ್ನು ಬೇಗ ಕಲಿತು ಬಿಡ್ತೇವೆ. ಮತ್ತು ಅದು ದಿದಿತೈ ಮಾಡುವಲ್ಲಿ ಸ್ವಲ್ಪ ಗಮನಿಸಿ, ಕೆಲವು ಕಡೆ ಬರೀ ದಿತ್ತೈ ಬರ್ತಾ ಇತ್ತು. ಅಂದರೆ ಶಬ್ದಂ ಹೇಳುವಂಥದ್ದು ನಾವು ಪ್ರಾರಂಭಿಕ ಹಂತದಲ್ಲಿ ನೃತ್ಯ ಬಂಧಗಳನ್ನು ಕಲಿತ ನಂತರ ಮತ್ತು ಅಭಿನಯವನ್ನು ಕಲಿಯುವಂಥ ಸರಳವಾದಂಥ ಒಂದು ದೇವರ ಕಥೆಯನ್ನು ಹೇಳುವಂಥ ಒಂದು ಭಾಗ ಇದು ನೃತ್ಯ ಬಂಧ. ಸಣ್ಣ ಸಣ್ಣ ಜತಿಗಳಿರುವುದು ಅದರಲ್ಲಿ. ಆದರೆ ಆ ಜತಿಗಳಿಗೂ ಸಹ ನಾವು ಅಲ್ಲಿ ನ್ಯಾಯ ಒದಗಿಸಬೇಕಾಗ್ತದೆ. ನೀವು ಮಾಡಿದ್ದು ಚೆನ್ನಾಗಿತ್ತು. ಕೆಲವು ಕಡೆ ದಿದಿತೈಯನ್ನು ಮತ್ತು ಸಣ್ಣ ಪುಟ್ಟ ಇದು ಫಿನಿಶಿಂಗ್ಸ್ಗಳನ್ನು ನೀವು ಅಳವಡಿಸಿಕೊಂಡ್ರೆ ಇನ್ನೂ ಒಂದು ಪ್ರೌಢಿಮೆಯಲ್ಲಿ ನೃತ್ಯ ಪ್ರಸ್ತುತಿ ಕಾಣಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಖಂಡಿತ. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಮತ್ತು ಅಭಿನಯ ಸಹ ಹಾಗೆಯೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಪ್ರಮೋದ್ ಸರ್. ಶಮ, ನಮಸ್ತೆ ಸರ್. ನಮಸ್ತೆ. ಶಬ್ದಮಲ್ಲಿ ನೀನು ಏನು ಕಲ್ತ್ಕೊಂಡು ಬಂದಿದ್ದಿ ಗುರುಗಳಿಂದ, ಅದನ್ನು ನೀನು ಚೆನ್ನಾಗಿ ನಿಭಾಯಿಸಿದಿ. ಮತ್ತು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಕಂಟ್ರೋಲ್ ಬೇಕು ಮಾಡುವಾಗ ಅಷ್ಟೇ. ಖಂಡಿತ ಸರ್. ಅದರ್ವೈಸ್ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದಾಕ್ಷಾಯಿಣಿ ಮ್ಯಾಮ್. ನಮಸ್ತೆ ಶಮಾ. ನಮಸ್ತೆ ಮ್ಯಾಮ್. ನಿಮಗೆ ಹೇಗೆ ಅನಿಸ್ತು? ಖುಷಿ ಆಯಿತು ಮ್ಯಾಮ್. ಖುಷಿ ಆಯಿತು. ನನಗೂ ಶಬ್ದಂ ನೀವು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಆದರೆ ಕೆಲವೊಂದು ಕಡೆ ಎಲ್ಲೋ ಒಂದು ಚೂರು ಅರೆಮಂಡಿಯ ಕೊರತೆ, ಅಂದರೆ ಮಾಡಿದ್ರಿ, ಕೆಲವೊಂದು ಕಡೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂತ ಅನಿಸ್ತು. ಅಭಿನಯ ಕೂಡ ಹಾಗೆ, ಕಣ್ಣಿನ ಚಲನೆ ಚೆನ್ನಾಗಿತ್ತು. ಓಕೆ, ಬಟ್ ಎಲ್ಲೋ ಕೆಲವೊಂದು ಭಾವನೆಗೆ ಅದಕ್ಕೆ ತಕ್ಕಂತೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಓವರಾಲ್ ಎಲ್ಲನೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಸೊ ಜಡ್ಜಸ್ ಹತ್ರ ನಿಮ್ಮ ಇವತ್ತಿನ ಪರ್ಫಾರ್ಮೆನ್ಸ್ಗೆ ಮಾರ್ಕ್ಸ್ ಕೇಳೋದಕ್ಕೂ ಮೊದಲು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಈಗ ನೀವು ಪ್ರಿಪೇರ್ ಆಗಿ ಬಂದಿದ್ದೀರಿ, ಕಾನ್ಫಿಡೆನ್ಸಲ್ಲಿದ್ದಿರಿ, ಕಾನ್ಫಿಡೆನ್ಸಲ್ಲಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದೀರಿ. ಜಡ್ಜಸ್ ಕೆಲವು ಕಮೆಂಟ್ಸ್ ಕೊಟ್ಟಾಗಿದೆ. ಸೊ ನಿಮಗೆ ಎಷ್ಟು ಮಾರ್ಕ್ಸ್ ಬೇಕು? ಅವ್ರು ಕೊಟ್ಟಷ್ಟು. ಅವರು ಕೊಟ್ಟಷ್ಟು ಸಾಕಲ್ಲ, ಜಾಸ್ತಿ ಬೇಡ, ತೊಂದರೆ ಇಲ್ಲ. ಎಷ್ಟು ಕೊಡ್ತಾರೆ ಅಷ್ಟು. ಹಾಗಾದರೆ ಎಷ್ಟು ಕೊಡ್ತಾರೆ ಅಂತ ಕೇಳುವ ಅಲ್ಲ? ಖಂಡಿತ. ರೋಹಿಣಿ ಮ್ಯಾಮ್, ಶಮಾಗೆ ಇವತ್ತು ಎಷ್ಟು ಕೊಡ್ತೀರಿ? ಶಮನ ಇಂದಿನ ಶಬ್ದಂ ಪ್ರಸ್ತುತಿಗೆ ನನ್ನ ಕಡೆಯಿಂದ 8. ಥ್ಯಾಂಕ್ ಯು 8 points. ಎಸ್, ಥ್ಯಾಂಕ್ ಯು ಮ್ಯಾಮ್. ಸರ್? ಶಮ, ಥ್ಯಾಂಕ್ ಯು. 7.5. ದಾಕ್ಷಾಯಿಣಿ ಮ್ಯಾಮ್. ನನ್ನ ಕಡೆಯಿಂದ 7.5. ಥ್ಯಾಂಕ್ ಯು. 7.5. ಸೊ 8, 7.5 ಆ್ಯಂಡ್ 7.5 ಸಾಕಾ? ನಿಮ್ಗೇನು ಅನ್ನಿಸ್ತದೆ? ಇನ್ನೂ ಇಂಪ್ರೂವ್ ಮಾಡಬೇಕು. ಇನ್ನೂ ಬೇಕು ಅಲ್ಲ? ಓಕೆ ಓಕೆ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಮೇಲೆ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನ ಸ್ವಾಗತಿಸೋಣ. ಲೆಟ್ಸ್ ವೆಲ್ಕಮ್ ಭಾಗ್ಯಶ್ರೀ ಉಬರಳೆ ಕಡಬದಿಂದ. ನಮಸ್ತೆ. ನಮಸ್ತೆ ಅಕ್ಕ. ಫುಲ್ ವೈಟ್ ಆ್ಯಂಡ್ ವೈಟ್ ಆಗಿ ಚೆಂದಾಗಿ ಬಂದಿದ್ದೀರಿ. ಯಾವ ಶಬ್ದಮನ್ನು ಇವತ್ತು ಪ್ರಸ್ತುತಿ ಮಾಡಲಿಕ್ಕಿದ್ದೀರಿ? ನಾನಿವತ್ತು ಕೃಷ್ಣ ಶಬ್ದಮನ್ನು ಪ್ರಸ್ತುತಪಡಿಸಲಿದ್ದೇನೆ. ಇದು ರಾಗಮಾಲಿಕೆ ಹಾಗೂ ಮಿಶ್ರ ಚಾಪು ತಾಳದಲ್ಲಿರ್ತದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ತತೆಯ ತೇ ತ ತ ತ ತೇ ತ ತ ತತೆಯ ತೇ ತ ತ ತದಣ ದಣ ತಜುನು ಜನು ದಿಮಿ ತೋ ದಣಕಿನ ತದಿಮಿ ದಿಮಿ ಕೆ ತ ಆಯರ್ ಸೇರಿಯ
அறிந்திடாமலு அன்னை தந்தைய தெரிந்திடாமலு நேய கோபிய நெஞ்சம் கவர்ந்திட மயவன் குழலூதுரா ஆயர் சேரிய அறிந்திடாமலு அன்னை தந்தைய தெரிந்திடாமலு நேய கோபிய நெஞ்சம் கவர்ந்திட மயவன் குழலூதுரா மயவன் குழலூதுரா ஆயர் சேரிய அறிந்திடாமலு அன்னை தந்தையர் தெரிந்திடாமலு நேய கோபியர் நெஞ்சம் கவர்ந்திட மயவன் குழலூதுரா ஆயர் சேரிய அறிந்திடாமலு அன்னை தந்தைய தெரிந்திடாமலு நேய கோபிய நெஞ்சம் கவர்ந்திட மயவன் குழலூதுரா மயவன் குழலூதுரா ತದನದಂದನ ತದುನು ಜನು ದಿಮಿ ತೋಂದನಕಿನ ತದಿಮಿ ದಿಮಿ ಕಿಟ ಚುರುಡಿರುಂಡ ತುಳಗಳ ಸೈದಿದ ಸುಂದರ ಮುಖಂ ತುಲಂಗಿದ ಚುರುಡಿರುಂಡ ತುಳಗಳ ಸೈದಿದ ಸುಂದರ ಮುಖಂ ತುಲಂಗಿಡ ಮರುಂಡ ಮಾಲಿನ ಮೇದಿ ಮರಳಿದ ಮಾಯವಲ್ ಕುಳಲೂದುರ ಮರುಂಡ ಮಾಲಿನ ಮೇದಿ ಮರಳಿದ ಮಾಯವಲ್ ಕುಳಲೂದುರ ಕುಳಲೂದುರ ಪವಳ ವಾಯು ಕುಳಲೂದುರ ಪವಳ ವಾಯು ಕುಳಲೂದುರ ತದನದಂದನ ತಜುನು ಜನು ದಿಮಿತ தோந்தனக்கின ததிமிரிகிட சிறுவிரல்கள் தகுழலை தழுவிட செங்கமல கண்சாய்த்திட புருவியர்வை அப்புருவம் நெருங்கிட கோபால குழலூதுரா சிறுவிரல்கள் அக்குழலை தழுவிட செங்கமல கண்சாய்த்திட புருவியர்வைய புருவம் நெருங்கிட கோபால குழலூதுரா கோபால குழலூதுரா குழலூதுரா எங்கள் பால குழலூதுரா எங்கள் பால குழலூதுரா ததனவந்தன தஜுணு ஜனு திமித தோந்தனக்கின ததிமி திமி கிட கோவிந்தன் குழல் கீதநாதமு கோபிய செவி சாய்த்திட கோவிந்தன் குழல்
ಗೀತನಾದವು ಗೋಪಿಯ செவிசாய்த்திட மோகம் கொண்டோடி வேகமாய் வர கண்ணனை தியானம் செய்குடா மோகம் கொண்டோடி வேகமாய் வர கண்ணனை தியானம் செய்குடா கண்ணனை தியானம் செய்குடா கோவிந்த குழல் கீதனாதமு கோபிய செவிசாய்த்திட மோகம் கொண்டோடி மேகமாய் வர கண்ணனை தியானம் செய்குரா கமல கண்ணனை தியானம் செய்குரா கமல கண்ணனை தியானம் செய்குரா கமல கண்ணனை தியானம் செய்குரா கமல கண்ணனை தியானம் செய்குரா ಬೆಳಂಗುತೋ ತಗ ತದಿಗಿಣದೋ ತದ್ದಿಲ್ನೋ ತಗು ತರಿಗಿಡ ತಗ ತಗದಿಲ್ನೋ ತಗು ತರಿಗಿಡ ತಗ ದಿದ್ದಿಲ್ನೋ ತಗು ತರಿಗಿಡ ತಗ ಬೆಳಂಗುತೋ ತಗ ತದಿಗಿಣದೋ ತತ್ತೈಯತಿ ತತ ಭಾಗ್ಯಶ್ರೀ, ಕೃಷ್ಣ ಶಬ್ದಂ ಅನ್ನ ಬಹಳ ಅಚ್ಚುಕಟ್ಟಾಗಿ ಪ್ರಸ್ತುತಿ ಮಾಡಿದ್ದೀರಿ. ಅಂದರೆ ನಮ್ಮ ಜಡ್ಜಸ್ಸಿಗೆ ಹೇಗೆ ಅನ್ನಿಸ್ತು ಅಂತ ಕೇಳಿಕೊಂಡು ಬನ್ನಿ. ದಾಕ್ಷಾಯಿಣಿ ಮ್ಯಾಮ್, ಹೇಗಿತ್ತು ಭಾಗ್ಯಶ್ರೀ ಅವರ ಈ ಪ್ರಸ್ತುತಿ? ನಮಸ್ತೆ ಭಾಗ್ಯಶ್ರೀ. ನಮಸ್ತೆ ಮ್ಯಾಮ್. ಓಕೆ, ಓವರಾಲ್ ಹೇಳಬೇಕು ಅಂತ ಹೇಳಿದರೆ ಚೆನ್ನಾಗಿತ್ತು. ಓಕೆ, ಬಟ್ ಇನ್ನೂ ಕೆಲವೊಂದು ಕಡೆ ಈವನ್ ಅಂಗಶುದ್ಧಿ ಕೂಡ ಜನರಲ್ ಆಗಿ ನೋಡಬೇಕಿದ್ರೆ ಚೆನ್ನಾಗಿತ್ತು. ಆದರೆ ಕೆಲವೊಂದು ಕಡೆ ಸ್ಪಷ್ಟತೆ ಹಾಗೂ ಪ್ರೌಢತೆ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಬೇಕಿತ್ತು ಅಂತ ನನಗೆ ಫೀಲ್ ಆಯಿತು. ಈವನ್ ಅಭಿನಯ ಕೂಡ ಅಷ್ಟೇ, ಅಭಿನಯದಲ್ಲಿ ಕೆಲವೊಂದು ಕಡೆ ಲ್ಯಾಪ್ಸ್ ಆಗ್ತಾಯಿತ್ತು. ಓಕೆ, ಕೆಲವೊಂದು ಮಿಸ್ ಹೊಡಿತಾ ಇತ್ತು ಅಂತ ಅನಿಸಿಕೆ. ಅದು ಬಿಟ್ಟರೆ ಎನರ್ಜಿ ಲೆವೆಲ್, ಓಕೆ, ಅಂಗಶುದ್ಧದಲ್ಲಿ ಎನರ್ಜಿ ಲೆವೆಲ್ ಇತ್ತು. ಬಟ್ ಥ್ರೂ ಔಟ್ ಒಂದು ಎಂಟೈರ್ ಡ್ಯಾನ್ಸ್ ಅಂತ ಬರುವಾಗ ಅದರಲ್ಲಿ ಇದು ಒಂಥರ ಕಾಂಪಿಟೇಷನ್ಗೆ ಇನ್ನಷ್ಟು ಸ್ವಲ್ಪ ಹಾರ್ಡ್ ವರ್ಕ್ ಬೇಕು ಈ ಒಂದು ಪರ್ಫಾರ್ಮೆನ್ಸಿಗೆ ಅಂತ ನನ್ನ ಅನಿಸಿಕೆ. ಬಟ್ ಓವರಾಲ್ ಜನರಲ್ ಆಗಿ ನೋಡಬೇಕಿದ್ರೆ ಚೆನ್ನಾಗಿತ್ತು. ಥ್ಯಾಂಕ್ ಯು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್, ಹೇಗಿತ್ತು ಇವರ ಪ್ರಸ್ತುತಿ? ನಮಸ್ತೆ ಭಾಗ್ಯಶ್ರೀ. ನಮಸ್ತೆ ಮ್ಯಾಮ್. ನಾವು ಮೂವರಲ್ಲದೆ ಶ್ವೇತಾ ಕೂಡ ಒಳ್ಳೆಯ ಜಡ್ಜ್ ಮಾಡ್ತಾರೆ, ಹೇಗೆ ಮಾಡ್ತಾರೆ. ಆದರೆ ನಮ್ಮ ಏನಿಲ್ಲಿ ಕೆಲಸ ಅದನ್ನು ನಮಗೆ ಕೊಡ್ತಾರೆ, ಆದರೆ ಅಲ್ಲಿ ಸಹ ಜಡ್ಜ್ ಮಾಡ್ತಾರೆ ಶ್ವೇತಾ. ನಿಮಗೆ ಸಹ ಅಭಿನಂದನೆ. ಭಾಗ್ಯಶ್ರೀ, ನಿಮ್ಮ ಶಬ್ದಂ ಕೃಷ್ಣನ ಕುರಿತಾಗಿ ಮಾಡಿದ್ದು ನೀವು. ಇಲ್ಲಿ ಯಶೋಧೆಯನ್ನು ತೋರಿಸಿದ್ರಾ ಅಥವಾ ನಂದ ಮತ್ತು ಕೃಷ್ಣನ ತೋರಿಸಿದ್ರಾ ನೀವು? ಇಲ್ಲ, ಅದು ಗೋಪಿಕೆಯಾಗಿ ತೋರಿಸಿದ್ದು ನಾವು. ಗೋಪಿಕೆ ಇದು ಮಜ್ಜಿಗೆ ಮಜ್ಜಿಗೆ, ಹಾಲು, ಬೆಣ್ಣೆ ಯಾವುದಾದ್ರು. ಅಂದರೆ ನನಗೆ ಅಂದರೆ ನೀವು ಕೃಷ್ಣ ಅಲ್ಲಿ ಅದೇ ಹಾಲೋ ಬೆಣ್ಣೆಯೋ ಮಜ್ಜಿಗೆಯೋ ತಿನ್ನಬೇಕಿದ್ರೆ ಗದರಿಸ್ತಾಳಲ್ಲ, ನನಗೆ ಯಶೋದೆ ತಾಯಿ ಗದರಿಸೋ ಒಂದು ಲೆವೆಲ್ ಬೇರೆ ಇರ್ತದೆ. ಹೊರಗಿನವರು ಬಂದು ಪೆಟ್ಟಿಗೆ ಬಂದ ಹಾಗೆ ಮಾಡೋದಿಲ್ಲ. ಅಂದರೆ ತಾಯಿಯ ವಾತ್ಸಲ್ಯದಲ್ಲಿ ಆ ಕೋಪ ಇರ್ತದೆ, ಆದರೂ ಆ ಕೋಪದಲ್ಲೊಂದು ವಾತ್ಸಲ್ಯ ಮಮತೆ ಇರ್ತದೆ. ಇದು ಭಯಂಕರ ಜೋರಾಗಿ ಕಂಡಿತು. ಮತ್ತು ಕೃಷ್ಣ ಅಲ್ಲಿ ಏನೋ ಒಂದು ಹೆದರಿ ಅಯ್ಯೋ ನಿಲ್ಲು ಅಂತ ಹೇಳುವಾಗ ಎರಡು ಕೈ ಮುಷ್ಟಿಡ್ಕೊಂಡು ಹುಡುಗರು ನಿಲ್ಲುವ ಹಾಗೆ ಕಂಡಿತು ನನಗೆ. ಅಲ್ಲಿ ಈಗ ಗೋಪಿಕೆ ಆದರೂ ಅವಳು ಸ್ತ್ರೀ, ಆ ಸ್ತ್ರೀ ನಿಲ್ಲುವಂಥ ಒಂದು ಪೋಸ್ಚರಲ್ಲಿ ಕಾಣಲಿಲ್ಲ, ಆ ಒಂದು ಸ್ಟಿಫ್ನೆಸ್ ಆಗಿ ನಿಂತಾಗೆ ಕಂಡಿತು. ಇದನ್ನು ತುಂಬ ಗಮನಿಸಬೇಕು. ಒಂದು ಹುಡುಗರು ಮಾಡುವಂಥ, ಈಗ ಒಂದು ಕೆಲವು ಕಡೆ ರಾಕ್ಷಸರು ಆಗಿ ನಾವು ಪ್ಲೇ ಮಾಡ್ತೇವೆ ರೋಲ್, ಆಗ ನಾವು ಲಾಲಿತ್ಯವಾಗಿ ನಡೆಯನ್ನು ತೆಕ್ಕೊಂಡ್ರೆ ತುಂಬ ಆಭಾಸವಾಗಿ ಕಾಣ್ತದೆ. ಅದರ ಕಡೆ ಗಮನ ಕೊಡಬೇಕು. ಮತ್ತೊಂದು 2 ಹುಬ್ಬುಗಳನ್ನು ತೋರಿಸಿದ್ರಲ್ಲ ನೀವು 2 ಕೈಯಲ್ಲಿ, ಅದು ಹೀಗೆ ತೋರಿಸಿದ್ರಿ. ಈಗ ನಿಮ್ಮ ಹುಬ್ಬು ಎಷ್ಟು ಉಂಟು ಅಷ್ಟರಲ್ಲೇ ತೋರಿಸಿ. ಮತ್ತು ತುಟಿಯನ್ನು ಅಲ್ಲಿ ಶಿಖರದಲ್ಲಿ ಹೀಗೆ ತೋರಿಸಿದ್ರಿ. ನಮ್ಮ ಬಾಯಿ ಎಷ್ಟು ಉಂಟು ಅಷ್ಟನ್ನೇ ತೋರಿಸಿದರೆ ಚೆಂದ ಕಾಣ್ತದೆ. ಇಷ್ಟು ದೊಡ್ಡದಿರುವುದಿಲ್ಲ ಅಲ್ಲ ಬಾಯಿ ಎಲ್ಲ, ಅದರ ಕಡೆ ಗಮನ ಕೊಡಿ. ಯಾಕಂದರೆ ಈಗ ಗುರುಗಳು ನಮಗೆ ಹೇಳಿಕೊಡ್ತಾರೆ, ಹೇಳಿಕೊಡೋದಲ್ಲದೆ
ಅವರು ಅಲ್ಲಿ ಏನು ಬಾಡಿ ಲ್ಯಾಂಗ್ವೇಜ್ ಮಾಡ್ತಾರೆ, ಕಣ್ಣ ದೃಷ್ಟಿ ಇರ್ಬೋದು ಅಥವಾ ಅವರ ಆಂಗಿಕ ಚಲನೆ, ಅದನ್ನು ಗ್ರಹಿಸಬೇಕು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳೋದುಂಟು, 50% ನಾವಿಲ್ಲಿ ಹೇಳಿಕೊಡ್ತಿದ್ರೆ ಇನ್ನು ಮಿಕ್ಕ 50% ನೀವು ಒಬ್ಸರ್ವ್ ಮಾಡಬೇಕು. ಹೇಗೆ ಗುರುಗಳು ಹೇಗೆ ಬೆಂಡ್ ಮಾಡ್ತಾರೆ, ಯಾವ ರೀತಿ ಮುಖದಲ್ಲಿ ಅಭಿನಯಿಸ್ತಾರೆ, ಆ ಒಬ್ಸರ್ವೇಷನ್ ಇದ್ದರೆ ಮಾತ್ರ ಅದು ಚೆನ್ನಾಗಿ ಔಟ್ಪುಟ್ ಬರ್ತದೆ ಮುಂದಕ್ಕೆ ಅಂತೇಳಿ. ಅಂದರೆ ಆ ಗುರುಗಳು ಹೇಳಿಕೊಡುವಾಗ ಸಹ ಸ್ವಲ್ಪ ಗ್ರಹಣ ಮಾಡಿಕೊಳ್ಳಿ, ಹಾಗೆ ಇನ್ನೂ ನಿಮಗೆ ಒಳ್ಳೆ ಪ್ರಬುದ್ಧತೆಯ ಒಂದು ಅಭಿನಯ ಮಾಡಲಿಕ್ಕೆ ಅಥವಾ ನೃತ್ಯ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಮತ್ತು ನಿಮ್ಮ ಅಡವು ಸೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ದಾಕ್ಷಾಯಣಿ ಮೇಡಮ್ ಹೇಳಿದಾಗೆ ಓವರಾಲ್ ಶಬ್ದ ಚೆನ್ನಾಗಿತ್ತು. ಸಣ್ಣ ಸಣ್ಣ ಕರೆಕ್ಷನ್ಸನ್ನು ಅಳವಡಿಸಿಕೊಳ್ಳಿ, ಇನ್ನೂ ಉತ್ತಮವಾಗಿ ನಿಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಉಂಟು. ಭಾಗ್ಯಶ್ರೀ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಪ್ರಮೋದ್ ಸರ್. ಭಾಗ್ಯಶ್ರೀ, ನಮಸ್ತೆ ಸರ್. ನಮಸ್ತೆ. ಇಬ್ಬರು ಗುರುಗಳು ಹೇಳಿದ್ದನ್ನು ಗಮನದಲ್ಲಿಟ್ಕೊಂಡು ತಟ್ಟುಮೆಟ್ಟಲ್ಲಿ ಸ್ವಲ್ಪ ಮಿಸ್ ಹೊಡೀತು ಅಂತ ಅನಿಸ್ತದಲ್ಲ. ತಟ್ಟುಮೆಟ್ಟು ಮಾಡೋ ಕೊನೆಯ ತಟ್ಟುಮೆಟ್ಟಲ್ಲಿ ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆ, ಅದರ್ವೈಸ್ ಗುಡ್. ಏನು ಗುರುಗಳು ಹೇಳಿಕೊಟ್ಟಿದ್ದಾರೆ ಅದು ಚೆನ್ನಾಗಿ ನಿಭಾಯಿಸಿದೆ. ಅದೇ ಇಬ್ಬರು ಗುರುಗಳ, ಯಾಕಂದರೆ ಕಾಂಪಿಟೇಷನ್ ಇನ್ನೂ ತುಂಬ ಟಫ್ ಆಗ್ತಾ ಹೋಗ್ತಾ ಉಂಟು. ಆದ ಕಾರಣ ನಾವು ಕೂಡ ಅಷ್ಟೇ ರೆಡಿಯಾಗಿರಬೇಕು ನೀನು ಮುಂದಿನ ಸುತ್ತುಗಳಲ್ಲೆಲ್ಲ. ಅದರ ಗಾಡಿ ಸ್ವಲ್ಪ ಗಮನ. ಭಾಗ್ಯಶ್ರೀ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಪರ್ಫಾರ್ಮೆನ್ಸಿಗೆ ನಮ್ಮ 3 ಜಡ್ಜಸ್ ಕಮೆಂಟ್ಸ್ ಕೊಟ್ಟಾಗಿದೆ. ಸೊ ಅವರ ಕಮೆಂಟ್ಸ್ ಜೊತೆ ಅವರ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಅವರ ಹತ್ರ ನಿಮ್ಮ ಪ್ರಸ್ತುತಿಗೆ, ಇವತ್ತಿನ ಪ್ರಸ್ತುತಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳಿಕೊಂಡು ಬರುವ. ಪ್ರಮೋದ್ ಸರ್. ಭಾಗ್ಯಶ್ರೀ 7 points. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್. ನನ್ನ ಕಡೆಯಿಂದ ಇವತ್ತು ಭಾಗ್ಯಶ್ರೀಗೆ 7.5. 7.5. ಈ 0.5 ಮುಂದಿನ ಸಲಕ್ಕೆ ಬರುವಾಗ ಒಳ್ಳೆಯ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಬರಬೇಕು ಅನ್ನೋ ಒಂದು ಆಶಯಕ್ಕೆ 7.5. ನನ್ನ ಕಡೆಯಿಂದ 7. ಥ್ಯಾಂಕ್ ಯು ಮ್ಯಾಮ್. 7. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ್ಯಂಡ್ ಆಲ್ರೆಡಿ ಹೇಳಿದ ಕರೆಕ್ಷನ್ಸನ್ನು ಇನ್ನೂ ಬೆಟರ್ ಮಾಡ್ಕೊಳ್ಳಿಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನೀವು 3 ಕಂಟೆಸ್ಟೆಂಟ್ಗಳ 3 ಪ್ರಸ್ತುತಿಯನ್ನು ನೋಡಿ ಆಯಿತು. ಸೊ ಯಾರಾಗಬಹುದು ಈ ವಾರದ ಬೆಸ್ಟ್ ಪರ್ಫಾರ್ಮರ್? ಸೊ ಆ 3 ಕಂಟೆಸ್ಟೆಂಟ್ಗಳಲ್ಲಿ ಅವರು ಕೊಟ್ಟಿರುವ 3 ಪರ್ಫಾರ್ಮೆನ್ಸಸಲ್ಲಿ ಯಾರ್ದು ಬೆಸ್ಟ್ ಇದೆ ಅವರಿಗೆ ಸಿಗ್ತಾ ಇದೆ ಪರ್ಫಾರ್ಮರ್ ಆಫ್ ದ ವೀಕ್. ಸೊ ಅದನ್ನು ಹೇಳಲಿಕ್ಕೆ ನಾನು ಜಡ್ಜಸ್ಗಳನ್ನು ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದ್ದೇನೆ. ಪರ್ಫಾರ್ಮರ್ ಆಫ್ ದ ವೀಕ್ಗೆ ಸಿಗ್ತಾ ಇದೆ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಭಟ್ ಆ್ಯಂಡ್ ಭಟ್ SG ಪ್ಯೂರ್ ಮಸಾಲಾ ಹಾಗೆ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ವತಿಯಿಂದ ವಿಶೇಷವಾದ ಗಿಫ್ಟ್ ಹ್ಯಾಂಪರ್. ಸೊ ಸರ್, ಯಾರು ಈ ವಾರದ ಬೆಸ್ಟ್ ಪರ್ಫಾರ್ಮರ್? ನಟನಂನ ಈ ವೇದಿಕೆಯಲ್ಲಿ ಈ ವಾರದ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಕೃತಿ ಮಾರೂರು. ಕಂಗ್ರ್ಯಾಚುಲೇಷನ್ಸ್. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಗಿ ನಮ್ಮ ಜೊತೆ ಇದ್ದಾರೆ ಪ್ರಕೃತಿ ಮಾರೂರು. ಈ ಎಪಿಸೋಡಿನ ಬೆಸ್ಟ್ ಪರ್ಫಾರ್ಮರ್ಗೆ ಸಿಗ್ತಾ ಇದೆ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ವತಿಯಿಂದ ವಿಶೇಷವಾದ ಗಿಫ್ಟ್ ಹ್ಯಾಂಪರ್, ಭಟ್ ಆ್ಯಂಡ್ ಭಟ್ ಕಡೆಯಿಂದ ವಿಶೇಷವಾದ ಗಿಫ್ಟ್ ಹ್ಯಾಂಪರ್, ಹಾಗೆ SG ಪ್ಯೂರ್ ಮಸಾಲಾ ಕಡೆಯಿಂದ ಕೂಡ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್ ಪ್ರಕೃತಿ, ಹೇಗೆ ಅನ್ನಿಸ್ತಾ ಇದೆ? ಮೊದಲನೆಯದಾಗಿ ನನ್ನ ಗುರುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇವತ್ತು ನಾನು ಎಷ್ಟು ಪ್ರದರ್ಶನ ಮಾಡಿದ್ದೇನೋ ಅದಕ್ಕೆ ನನ್ನ ಗುರುಗಳು ಕಾರಣ, ಜೊತೆಗೆ ನನ್ನ ತಾಯಿ ಅವರು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೆ ಬರಲಿಕ್ಕಾಯಿತು. ಮತ್ತು ನನ್ನ ಕೋ ಕಂಟೆಸ್ಟೆಂಟ್ಸ್ಗಳಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಕೃತಿ. ಹೀಗೆ ನಿಮ್ಮ ಜರ್ನಿ ಮುಂದುವರಿಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಈ ವೇದಿಕೆ ಮೇಲೆ ಒಂದಕ್ಕಿಂತ ಒಂದು ವಿಭಿನ್ನವಾದ ಪ್ರಸ್ತುತಿಗಳನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ನೀವೇ ನೋಡ್ತಾ ಇದ್ದೀರಿ, ಕಾಂಪಿಟೇಷನ್ ತುಂಬ ಟಫ್ ಆಗ್ತಾ ಇದೆ. ಸೊ ಮುಂದಿನ ಎಪಿಸೋಡಲ್ಲಿ ಯಾವ ಕಂಟೆಸ್ಟೆಂಟ್ ಯಾವ ಪ್ರಸ್ತುತಿ ಜೊತೆ ಬರ್ತಾರೆ ಅಂತ ನೋಡೋದಕ್ಕೂ ಮೊದಲು ಅದಕ್ಕೆ ನೀವೆಲ್ಲರೂ ಕಾಯಲೇಬೇಕು. ನಾವು ಕಾಯ್ತಾ ಇರ್ತೇವೆ, ನೀವು ಕಾಯ್ತಾ ಇರಿ. ಅಲ್ಲಿವರೆಗೆ ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು ಮತ್ತು ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24/7. ನಮಸ್ಕಾರ.